ಹಾಯ್ ಗೈಸ್, ಹೆಂಗಿದ್ರೆ ಎಲ್ಲರೂ? ನಾನು ನಿಮ್ಮ ಮಿಕ್ಕಿಬ್ರು ಇವತ್ತೊಂದು ಹೊಸ ಅಪ್ಡೇಟ್ನೊಂದಿಗೆ ಬಂದೀನಿ. ಸೊ ಇವತ್ತಿನ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಗೃಹ ಜ್ಯೋತಿ ಬಗ್ಗೆ, ಫ್ರೀ ಕರೆಂಟ್ ಬಿಲ್ ಬಗ್ಗೆ. ನಾವು ಇಷ್ಟು ದಿನ ಫ್ರೀ ಕರೆಂಟ್ ಬಿಲ್ ತಗೊಳಕತ್ತಿದ್ದು, ಪ್ರತಿಯೊಬ್ರು ಫ್ರೀ ಕರೆಂಟ್ ಬಿಲ್ ತಗೊಳಕತ್ತಿದ್ದು. ಬಟ್ ಇನ್ಮೇಲೆ ಸರ್ಕಾರ ಏನ್ ಮಾಡಾಕತ್ತೈತಪ್ಪ ಅಂತಂದ್ರೆ ಫ್ರೀ ಕರೆಂಟ್ ಬಿಲ್ ಕ್ಯಾನ್ಸಲ್ ಮಾಡಾಕತ್ತೈತಿ. ಅದು ಯಾರ್ಯಾರಿಗೆ ಕ್ಯಾನ್ಸಲ್ ಮಾಡಾಕತ್ತೈತಪ್ಪ ಅಂತಂದ್ರೆ ಪ್ರತಿಯೊಬ್ಬರಿಗಂತೂ ಕ್ಯಾನ್ಸಲ್ ಆಗೋದಿಲ್ಲ, ಎಲ್ಲರಿಗೂ ಬರುವಂಗೆ ಬರ್ತಿರ್ತೈತಿ. ಸೊ ಕೆಲವೊಂದು ಜನಕ್ಕೆ ಕ್ಯಾನ್ಸಲ್ ಆಗಾಕತ್ತೈತಿ. ಸೊ ಅದು ಯಾರ್ಯಾರಿಗೆ ಕ್ಯಾನ್ಸಲ್ ಆಗಾಕತ್ತೈತಿ, ಸೊ ಅದು ಕ್ಯಾನ್ಸಲ್ ಆಗಬಾರ್ದಂದ್ರೆ ನಾವು ಏನೇನು ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ಮಾತಾಡೋನು. ಸೊ ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬೆಲ್ ಆನ್ ಮಾಡ್ಕೋರಿ. ನಾ ಯಾವುದೇ ವಿಡಿಯೋ ಮಾಡಿದ್ರು ಕೂಡ ಪಟ್ ಅಂತೇಳಿ ನಿಮ್ಮಂತೇಳಿ ಬರ್ತೈತಿ. ಈಗ ನಾವು ಫ್ರೀ ಕರೆಂಟ್ ಬಿಲ್ ತಗೋಬೇಕಪ್ಪ ಅಂತಂದ್ರೆ ಏನೇನು ಕ್ರಮ ತಗೋಬೇಕಪ್ಪ ಅಂತಂದ್ರೆ, ಈಗ ಫ್ರೀ ಕರೆಂಟ್ ಬಿಲ್ ಯಾರಿಗೆ ಕ್ಯಾನ್ಸಲ್ ಆಗತ್ತೈತಪ್ಪ ಅಂತ ಹೇಳಿ ತಿಳ್ಕೊಳ್ಳೋಣ ಫಸ್ಟ್. ಅದು ಫ್ರೀ ಕರೆಂಟ್ ಬಿಲ್ ಯಾರಿಗೆ ಕ್ಯಾನ್ಸಲ್ ಆಗತ್ತೈತಪ್ಪ ಅಂತಂದ್ರೆ, ಈಗ ನೀವು ಬಾಡಿಗೆ ಮನೆ ಒಳಗದಿರಿ ಅನ್ಕೋರಿ. ಈ ಬಾಡಿಗೆ ಮನೆಯಿಂದ ನೀವು ಸ್ವಂತ ಮನೆ ಕಟ್ಸಿರಿ. ಸ್ವಂತ ಮನೆ ಕಟ್ಟಿಸ್ಯಾಸ ಬಾಡಿಗೆ ಮನೆಯಿಂದ ಸ್ವಂತ ಮನೆ ಒಳಗೆ ಶಿಫ್ಟ್ ಆಗಾಕತ್ತೀರಿ. ಅಥವಾ ನೀವು ಬೇರೆ ಮನೆ ಲೀಸ್ ಮೇಲೆ ತಗೊಂಡಿರಿ, ಆ ಮನೆಗೆ ಶಿಫ್ಟ್ ಆಗಾಕತ್ತೀರಿ. ಈ ಬಾಡಿಗೆ ಮನೆಯಿಂದ ಚೇಂಜ್ ಮಾಡಿ ಬೇರೆ ಬಾಡಿಗೆ ಮನೆಗೆ ಹೊಂಟೇರಿ. ಸೊ ನೀವು ಮನಿ ಚೇಂಜ್ ಮಾಡಾಕತ್ತೀರಿ. ಕಾನ್ಸೆಪ್ಟ್ ಇಲ್ಲಿ ಐತಿ. ನೀವು ಮನಿ ಚೇಂಜ್ ಮಾಡಾಕತ್ತೀರಪ್ಪ ಅಂತಂದ್ರೆ, ಈಗ ನೀವು ಸ್ವಂತ ಮನೆಯಿಂದ ಬಾಡಿಗೆ ಮನೆಗಾರ ಹೋಗ್ರಿ, ಬಾಡಿಗೆ ಮನೆಯಿಂದ ಸ್ವಂತ ಮನೆಗಾರ ಬರ್ರಿ, ಅಥವಾ ಲೀಸ್ ಮನೆಗಾರ ಹೋಗ್ರಿ. ವಾಟ್ ಎವರ್ ನೀವು ಈಗ ಮನಿ ಚೇಂಜ್ ಮಾಡಾಕತ್ತೀರಪ್ಪ ಅಂತಂದ್ರೆ ಈ ಕರೆಂಟ್ ಬಿಲ್ ಜೀರೋ ಬಿಲ್ ಬರೋದು ಕ್ಯಾನ್ಸಲ್ ಆಗ್ತೈತಿ. ಅದ್ ಎದ್ರ ಸಂಬಂಧ ಕ್ಯಾನ್ಸಲ್ ಆಗ್ತೈತಪ್ಪ ಅಂತಂದ್ರೆ, ನಿಮ್ದು ಈಗ ಏನ್ ಕರೆಂಟ್ ಬಿಲ್ ನಂಬರ್ ಇರ್ತೈತಲ್ಲ, RR ನಂಬರ್, ನಿಮ್ಮ ಆಧಾರ್ ನಂಬರ್ ಜೊತೆ RR ನಂಬರ್ ಲಿಂಕ್ ಇರ್ತೈತಿ. ಸೊ ಅದ ಈಗ ನೀವು ಮೊದಲಿನ ಮನೆ ಏನ್ ವಾಸವಾಗಿರ್ತೀರಲ್ಲ, ಸೊ ಅದ ಲಿಂಕ್ ಇರ್ತೈತಿ. ಈಗ ನೀವು ಮನೆ ಎಕ್ಸ್ಚೇಂಜ್ ಮಾಡಿರಪ್ಪ ಅಂತಂದ್ರ ಆ ಬೇರೆ ಮನಿದ ನೀವು ಲಿಂಕ್ ಮಾಡಿಸ್ಬೇಕಾಗ್ತೈತಿ. ಇದನ್ನ ನೀವು ಲಿಂಕ್ ಮಾಡಿ ಅದನ್ನ ಯಾವಾಗಿನ ತನ ನೀವು ಲಿಂಕ್ ಮಾಡಿಸೋದಿಲ್ಲೋ, ಸೊ ಅಲ್ಲಿ ತನ ನಿಮ್ಗೆ ಫ್ರೀ ಕರೆಂಟ್ ಬಿಲ್ ಬರುವುದಿಲ್ಲ. ಸೊ ಅದು ಲಿಂಕ್ ಮಾಡ್ಬೇಕಂದ್ರ ಈಗ ನಮ್ಗೆ ಜನ ಕೇಳಾಕತ್ತಿದ್ರ, ಈಗ ಒಂದ್ ಸ್ವಲ್ಪ ದಿನದಿಂದ ಅದೇನಾಗತ್ತಿತ್ತ, ಸರ್ವರ್ ಬಿಸಿ ಬರಾಕತ್ತಿತ್ತ, ವೆಬ್ಸೈಟ್ ಆನ್ ಆಗತ್ತಿದ್ದಿಲ್ಲ. ಸೊ ನಿಮ್ಗೆ ಇಂಟರ್ನೆಟ್ ಸೆಂಟರ್ ಅವರು, ಗ್ರಾಮೋನ್ ಆಗ್ಲಿ, ಗೋರ್ಮೆಂಟ್ ಯಾವ ಸೈಬರ್ ಸೆಂಟರ್ ಆಗ್ಲಿ ಏನ್ ಹೇಳಾಕತ್ತಿದ್ದಪ್ಪ ಅಂತಂದ್ರೆ, ಗೋರ್ಮೆಂಟ್ ನಿಂದ ಅದ ಲಿಂಕ ಆನ್ ಆಗಾಕತ್ತಿಲ್ಲ, ಗೋರ್ಮೆಂಟ್ ನಿಂದ ಅದ ವೆಬ್ಸೈಟ್ ಚಾಲೂ ಆಗಿಲ್ಲ, ಸರ್ವರ್ ಬರಾತಿಲ್ಲ ಅಂತೇಳಿ ಹೇಳಾಕತ್ತಿತ್ತ. ಸೊ ಕೆಲವೊಂದು ಜನಕ್ಕಿದ ಭಾಳ ಅಂದ್ರೆ ಭಾಳ ಬೇಜಾರಾಗಿತ್ತ. ಸೊ ಈಗ ಒಂದು ವಾರದಿಂದ ಏನಾಗೈತಪ್ಪ ಅಂತಂದ್ರೆ, ಪ್ರತಿ ಒಂದು ಸೈಬರ್ ಸೆಂಟರ್ ಒಳಗೂ ಲಿಂಕ್ ಆನ್ ಆಗಾಕತ್ತೈತಿ. ಪ್ರತಿ ಒಂದು ಸೈಬರ್ ಸೆಂಟರ್ ಒಳಗೂ ಸರ್ವರ್ ಐತಿ. ನೀವು ಬೇಕಾದಲ್ಲಿ ಹೋಗಿ ಈಗ ನೀವು ಲಿಂಕ್ ಮಾಡಿ ಲಿಂಕ್ ಮಾಡಿಸ್ಬೋದ, ಏನು ಪ್ರಾಬ್ಲಮ್ ಇಲ್ಲ. ಎಲ್ಲರೂ ಹತ್ರ ಬರಾಕತ್ತೈತಿ. ನಿಮ್ಗೆ ಆ ಲಿಂಕ್ ಬೇಕು ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೇನೆ, ಒರಿಜಿನಲ್ ಲಿಂಕ್ ಹಾಕಿರ್ತೇನೆ. ಸೊ ಆ ಲಿಂಕ್ ಕಾಪಿ ಮಾಡ್ಕೊಂಡು ನೀವು ಗೂಗಲ್ ಒಳಗೂ ಮಾಡ್ಬೋದು. ಅದನ್ನ ಹೆಂಗ್ ಮಾಡ್ಬೇಕಂತೇಳಿ ನಿಮ್ಗೆ ಕನ್ಫ್ಯೂಸ್ ಇತ್ತಂತ್ರ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ನಾ ಅದಕ್ಕೂ ಒಂದು ಸಪ್ರೇಟ್ ಆಗಿ ವಿಡಿಯೋ ಮಾಡ್ತೇನೆ. ಅದು ಹೆಂಗ್ ಮಾಡ್ಬೇಕಪ್ಪ ಲಿಂಕ್ ಲಿಂಕ್ ಮಾಡಿ ಹೊಸ RR ನಂಬರ್ ಹಾಕಿ ಹೆಂಗ ಓಪನ್ ಮಾಡ್ಬೇಕಾ, ಹೆಂಗ್ ಸಬ್ಮಿಟ್ ಮಾಡ್ಬೇಕಾ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ನಿಮ್ಗೆ ಬೇಕಂದ್ರೆ ಕಮೆಂಟ್ ಹಾಕ್ರಿ, ನಾ ಅದ್ರ ಬಗ್ಗೆ ಡೆಫಿನೆಟ್ಲಿ ವಿಡಿಯೋ ಮಾಡ್ತೀನಿ. ಸೊ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಈಗ ನಿಮ್ದು ಹಳೆ ಮನಿ ಏನ್ RR ನಂಬರ್ ಇರ್ತೈತಲ್ಲ, ಕರೆಂಟ್ ಬಿಲ್ ನಂಬರ್ ಇರ್ತೈತಲ್ಲ, ಅದನ್ನ ಲಿಂಕ್ ಮಾಡ್ಬೇಕ. ಲಿಂಕ್ ಮೀನ್ಸ್ ಡಿಲೀಟ್ ಮಾಡಿಸ್ಬೇಕ. ಅದನ್ನ ಡಿಲೀಟ್ ಮಾಡಿಸಿ ಈಗ ಹೊಸ ಮನೆಗೆ ಏನ್ ಹೋಗಿರ್ತಿರಲ್ಲ, ಆ ಹೊಸ ಮನೆ RR ನಂಬರ್ ಆಧಾರ್ ಕಾರ್ಡ್ ಜೊತೆ ಲಿಂಕ್ ಮಾಡಿಸ್ಬೇಕ. ಆ ಹೊಸ ಮನೆ RR ನಂಬರ್ ಆಧಾರ್ ಕಾರ್ಡ್ ಜೊತೆ ಲಿಂಕ್ ಆಯ್ತಪ್ಪ ಅಂತಂದ್ರೆ ಮತ್ತೆ ನಿಮಗೆ ಗೃಹ ಜ್ಯೋತಿ ಫ್ರೀ ಆಗ್ತೈತಿ. ಸೊ ಈ ಕೆಲಸ ಎಲ್ಲರೂ ದಯವಿಟ್ಟು ಮಾಡ್ರಿ. ಸರ್ಕಾರ ಒಂದೇನೋ ಕೊಡಾಕತ್ತಪ್ಪ ಅಂತಂದ್ರೆ ಅದನ್ನ ನಾವು ಕರೆಕ್ಟ್ ಆಗಿ ತಗೋಬೇಕ. ನಿಮ್ಗೆ ಅದ್ರೊಳಗೆ ಏನೋ ಕನ್ಫ್ಯೂಷನ್ ಇದ್ರು ನಾನು ಕಮೆಂಟ್ಸ್ ಮಾಡ್ರಿ, ನಾನು ನಿಮ್ಗೆ ಡೆಫಿನೆಟ್ಲಿ ಆನ್ಸರ್ ಮಾಡ್ತೇನೆ. ಮತ್ತೆ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೇನೆ. ಸೊ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಬಾಯ್.